ನಮಸ್ಕಾರ ವೀಕ್ಷಕರೇ, 12 ರಾಶಿಗಳು ಹಾಗೂ 27 ನಕ್ಷತ್ರಗಳಲ್ಲಿ ಬರುವಂತಹ ಮೊದಲ ಅಕ್ಷರಗಳು ಯಾವುದು ಅಂತ ನೋಡ್ಕೊಳ್ಳಿ. ಹಾಗೆ ನಿಮ್ಮ ರಾಶಿ ನಕ್ಷತ್ರ ಯಾವುದು ಅಂತ ನೀವೇ ತಿಳ್ಕೊಬಹುದು. ಮೊದಲನೇದಾಗಿ ಮೇಷರಾಶಿ, ಪಾದ 1, 2, 3, 4. ಇದರಲ್ಲಿ ನಿಮಗೆ 3 ನಕ್ಷತ್ರಗಳು ಬರುತ್ತೆ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ. ಅಶ್ವಿನಿ ನಕ್ಷತ್ರಕ್ಕೆ ಚು, ಚೆ, ಚೋ, ಲ. ಭರಣಿ ನಕ್ಷತ್ರ ಲಿ, ಲು, ಲೇ, ಲೋ. ಕೃತಿಕಾ ನಕ್ಷತ್ರ ಅ, ಆ. ಇವಿಷ್ಟು ಮೇಷರಾಶಿಗೆ ಸಂಬಂಧಪಟ್ಟಿದ್ದು. ಇನ್ನು ಎರಡನೇ ರಾಶಿ ವೃಷಭ ರಾಶಿ, ಪಾದ 1, 2, 3, 4. ಇದರಲ್ಲಿ ನಿಮಗೆ ಕೃತಿಕಾ ನಕ್ಷತ್ರದ 2, 3, 4 ಪಾದಗಳು ಸಿಗುತ್ತೆ. ರೋಹಿಣಿ ನಕ್ಷತ್ರದ 1, 2, 3, 4 ಹಾಗೂ ಮೃಗಶಿರ ನಕ್ಷತ್ರದ 1 ಮತ್ತು 2 ಪಾದಗಳು ಸಿಗುತ್ತೆ. ಹಾಗಿದ್ರೆ ಕೃತಿಕಾ ನಕ್ಷತ್ರದಲ್ಲಿ ನಮಗೆ ಇ, ಉ, ಎ ಮೊದಲನೇ ಅಕ್ಷರ ಸಿಕ್ಕಿದ್ರೆ, ರೋಹಿಣಿ ನಕ್ಷತ್ರದ ಓ, ವ, ವಿ, ಉ, ಮೃಗಶಿರ ನಕ್ಷತ್ರದ 2 ಪಾದಗಳು ವೆ, ಓ. ಇವು ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು. ಇನ್ನು ಮೂರನೇ ರಾಶಿ ಮಿಥುನ ರಾಶಿ, ಪಾದಗಳು 1, 2, 3, 4. ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದ ಕ, ಕಿ. ಮೊದಲನೆಯದಾಗಿ ಆರಿದ್ರ ನಕ್ಷತ್ರ, ಮೊದಲ ಅಕ್ಷರ ಕು, ಘ, ಞ, ಚ. ಮೂರನೇದು ಪುನರ್ವಸು ನಕ್ಷತ್ರ ಕೆ ಮತ್ತು ಕೋ. ಇದರಲ್ಲಿ ನಮಗೆ 2 ಪಾದಗಳು ಸಿಗ್ತಾ ಇದೆ. ಇನ್ನು 4ನೆಯ ರಾಶಿ ಕಟಕ ರಾಶಿ, ಪಾದ 1, 2, 3, 4. ಪುನರ್ವಸು ನಕ್ಷತ್ರದ ಹಿ, ಪುಷ್ಯ ನಕ್ಷತ್ರದ ಹು, ಹೆ, ಹೋ, ಡ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಡಿ, ಡು, ಡೆ, ಡೋ. ಇವಿಷ್ಟು ಕಟಕ ರಾಶಿಗೆ ಸಂಬಂಧಪಟ್ಟಿದ್ದು. 5ನೇ ರಾಶಿ ಸಿಂಹ ರಾಶಿ, 1, 2, 3, 4 ಪಾದಗಳು ಮಕ ನಕ್ಷತ್ರ ಮ, ಮಿ, ಮು, ಮೆ. ಪುಬ್ಬ ನಕ್ಷತ್ರದಲ್ಲಿ ಮೊ, ಟ, ಟಿ, ಟು. ಉತ್ತರ ನಕ್ಷತ್ರದಲ್ಲಿ ಒಂದೇ ಪಾದ ಸಿಗುತ್ತೆ, ಅಕ್ಷರ ಟೆ ಆಗಿರುತ್ತೆ. ಇದು ಸಿಂಹ ರಾಶಿಗೆ ಸಂಬಂಧಪಟ್ಟಿದ್ದು. ಇನ್ನು 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ನಿಮಗೆ 1, 2, 3, 4ನೇ ಪಾದ ಬರುತ್ತೆ. ಉತ್ತರ ನಕ್ಷತ್ರದಲ್ಲಿ ಟೋ, ಪ, ಪಿ. ಹಸ್ತ ನಕ್ಷತ್ರ ಪು, ಶ, ನ, ಟ. ಚಿತ್ತ ನಕ್ಷತ್ರ ಪೆ, ಪೋ. ಇವಿಷ್ಟು ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ 7ನೇ ರಾಶಿ ತುಲಾ ರಾಶಿ, ಪಾದ 1, 2, 3, 4. ಚಿತ್ತ ನಕ್ಷತ್ರ ರ, ರಿ. ಸ್ವಾತಿ ನಕ್ಷತ್ರ ರ, ರೇ, ರೋ, ತ. ವಿಶಾಖ ನಕ್ಷತ್ರ ತಿ, ತು, te. ಇವಿಷ್ಟು ತುಲಾ ರಾಶಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಪಾದ 1, 2, 3, 4. ವಿಶಾಖ ನಕ್ಷತ್ರದ ತೋ. ಅನುರಾಧ ನಕ್ಷತ್ರದಲ್ಲಿ ನ, ನಿ, ನು, ನೆ. ಜ್ಯೇಷ್ಠ ನಕ್ಷತ್ರದಲ್ಲಿ ನೋ, ಯ, ಇ, ಯು. ಇವಿಷ್ಟು ಅಕ್ಷರಗಳು ಬರುತ್ತೆ. ಇದಿಷ್ಟು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನು 9ನೇ ರಾಶಿ ಧನುರ್ ರಾಶಿ, ಪಾದ 1, 2, 3, 4. ಮೂಲ ನಕ್ಷತ್ರದಲ್ಲಿ ಎ, ಯೋ, ಬ, ಲಿ. ಮೂಲ ನಕ್ಷತ್ರಕ್ಕೆ ಈ 4 ಅಕ್ಷರಗಳು ಬರುತ್ತೆ. ಹಾಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಬು, ಧ, ಭ, ಡ. ಉತ್ತರಾಷಾಢ ನಕ್ಷತ್ರದಲ್ಲಿ ಬೆ, 1 ಅಕ್ಷರ ಸಿಗುತ್ತೆ. ಇದಿಷ್ಟು ಧನುರ್ ರಾಶಿಗೆ ಸಂಬಂಧಪಟ್ಟಂಥದ್ದು. ಇನ್ನು 10ನೇ ರಾಶಿ ಮಕರ ರಾಶಿ. ಮಕರ ರಾಶಿಯ 1, 2, 3, 4ನೇ ಪಾದ ಉತ್ತರಾಷಾಢ ನಕ್ಷತ್ರ ಬೋ, ಜ, ಜೆ. ಶ್ರವಣ ನಕ್ಷತ್ರ ಶಿ, ಶು, ಶೆ, ಶೋ. ಧನಿಷ್ಠ ನಕ್ಷತ್ರ ಗ, ಗಿ. 3 ನಕ್ಷತ್ರಗಳು ಮತ್ತು ಹೆಸರುಗಳನ್ನ ಹೇಳಿದ್ದೀನಿ. ಇದಿಷ್ಟು ಮಕರ ರಾಶಿಗೆ ಸಂಬಂಧಪಟ್ಟಿದ್ದಾಗಿದೆ. ಈಗ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯ 1, 2, 3, 4ನೇ ಪಾದಗಳು ಧನಿಷ್ಠ ನಕ್ಷತ್ರ ಗು, ಗೆ. ಶತಭಿಷ ನಕ್ಷತ್ರ ಗೋ, ಸ, ಸಿ, ಸು. ಪೂರ್ವಾಷಾಢ ನಕ್ಷತ್ರ ಸೆ, ಸೋ, ದ. ಇವಿಷ್ಟು ಕುಂಭರಾಶಿಗೆ ಸಂಬಂಧಪಟ್ಟಂತಹದ್ದು. ಕೊನೆಯ ರಾಶಿ ಮೀನರಾಶಿ. ಇದು 12ನೇ ರಾಶಿಯಾಗಿರುತ್ತೆ. ಪಾದ 1, 2, 3, 4.
ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಧಿ, ಉತ್ತರ ಭಾದ್ರ ನಕ್ಷತ್ರದ ದು, ಝ, ಖ, ಥ. ರೇವತಿ ನಕ್ಷತ್ರದಲ್ಲಿ ಧೆ, ದೋ, ಚ, ಕಿ. ಇಷ್ಟು ನಿಮಗೆ ಮೀನರಾಶಿಯಲ್ಲಿ ಬರುವಂತಹ ಅಕ್ಷರಗಳು ಮತ್ತು ನಕ್ಷತ್ರಗಳು. ಪಾದಗಳು ಅಂತ ಹೇಳಿದ್ರೆ ನಿಮಗೇನಾದ್ರು ಕನ್ಫ್ಯೂಸ್ ಆಗ್ತಾ ಇದ್ದರೆ ಇದು ಸಿಂಪಲ್ಲಾಗಿ ತಿಳ್ಕೊಳ್ಳಿ. ಒಂದು ರಾಶಿಯಲ್ಲಿ 3 ನಕ್ಷತ್ರಗಳು 4 ಪಾದಗಳು ಬರುತ್ತೆ. ಒಂದೊಂದು ನಕ್ಷತ್ರದಲ್ಲೂ 3 ಅಥವಾ 4 ಅಕ್ಷರಗಳಿರುತ್ತೆ. ಯಾವ ರಾಶಿಯಲ್ಲಿ 1 ಅಥವಾ 2 ಅಕ್ಷರಗಳು ಒಂದು ನಕ್ಷತ್ರದಲ್ಲಿ ಹಂಚ್ಕೊಂಡಿರುತ್ತೋ ಬಾಕಿ ಇನ್ನೂ 2 ಅಕ್ಷರಗಳನ್ನ ನಾವು ಮುಂದಿನ ರಾಶಿಯಲ್ಲಿ ನೋಡಬಹುದು. ನೀವು ಪ್ರತಿಯೊಂದನ್ನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ನೋಡಿ. 1 ಅಕ್ಷರಗಳು ಎಲ್ಲಿ ಬರುತ್ತೆ ಅಥವಾ 2 ಅಕ್ಷರಗಳು ಎಲ್ಲಿ ಇರುತ್ತೆ ಅದೇ ನಕ್ಷತ್ರ ಮುಂದಿನ ರಾಶಿಯಲ್ಲಿ 2 ಅಥವಾ 3 ಅಕ್ಷರಗಳಿಂದ ಹಂಚ್ಕೊಂಡಿರುತ್ತೆ. ಒಂದು ರಾಶಿಯಿಂದ ಮುಂದಿನ ರಾಶಿಯಲ್ಲಿ ಬಾಕಿ ಅಕ್ಷರಗಳು ನಿಮಗೆ ಸಿಗುತ್ತೆ. ಎಲ್ಲ ನೀವು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ನೀವು ತುಂಬ ಈಸಿಯಾಗಿ ಈ ಜ್ಯೋತಿಷಿ ಅನ್ನೋದು ಕಲ್ತ್ಕೋಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿಸ್ಕೊಂಡು ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ರಾಶಿಗಳು, ರಾಶ್ಯಾಧಿಪತಿಗಳು ಇವುಗಳ ಬಗ್ಗೆ ನೋಡಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.